ನೋಡಿ ಈ ಸ್ಟೆಪ್ ಬೈ ಸ್ಟೆಪ್ ಒಳಗಡೆ ಏನೆಲ್ಲ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನಾವು ಮಲ್ಟಿ ಲೆಟರನ್ನು, ಮಲ್ಟಿ ಎನ್ವಲಪನ್ನು, ಮಲ್ಟಿ ಲೇಬಲ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ವಲ್ಲ, ಇದೇ ಸ್ಟೆಪ್ಸ್ಗಳನ್ನು ನೀವು ಇಲ್ಲಿ ಔಟ್ಸೈಡ್ ಇದ್ದಂಥ ಆಪ್ಷನ್ಸ್ಗಳನ್ನು ಯೂಸಸ್ ಮಾಡಿ ಮಲ್ಟಿ ಲೆಟರು, ಮಲ್ಟಿ ಎನ್ವಲಪ್, ಮಲ್ಟಿ ಲೇಬಲ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಯಾವ ಟೈಪ್ ನೋಡಿ, ಫಸ್ಟ್ ಏನು ಮಾಡಿ, ಆಗಲೇ ನಾವು ಒಂದು ಲೆಟರ್ ಫಾರ್ಮೇಟ್ ಮಾಡಿದ್ವಲ್ಲ ಅದನ್ನು ಓಪನ್ ಮಾಡ್ತಾನೆ. ಇಲ್ಲಿ ನೋಡಿ, ನಾನು ಇದನ್ನಷ್ಟು ಸೆಲೆಕ್ಟೆಡ್ ಮಾಡಿ ಕಾಪಿ ಅಂತೇಳಿ ನ್ಯೂ ಡಾಕ್ಯುಮೆಂಟ್ ತೊಗೊಂಡು ಇಲ್ಲಿ ಪೇಸ್ಟ್ ಮಾಡ್ತಾನೆ. ಪೇಸ್ಟ್ ಇಲ್ಲಿ 2 ಅಂತೇಳಿ ಟೈಪ್ ಮಾಡ್ತಾನೆ. ಇದು ಗ್ರೀಟಿಂಗ್ ಲೈನ್ಸ್ ಅಲ್ಲ, ಇದನ್ನು ತೆಗೆದುಬಿಡಿ ಇಲ್ಲಿಂದ. ನೆಕ್ಸ್ಟ್ ಇಲ್ಲಿ ಇಮೇಲ್ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡಿ. ನೋಡಿ, ಈಗ ನಮ್ಮ ಈ ಡಾಕ್ಯುಮೆಂಟು ಫ್ರೆಶ್ ಇದೆ. ಯಾಕೇಳಿ ಈಗ ನಾವು ಮತ್ತೆ ಹೊಸದಾಗಿ ಇದನ್ನು ಫಾರ್ಮೇಟನ್ನು ರೆಡಿ ಮಾಡೋಕ್ಕೆ ಟೈಮ್ ಹೋಗುತ್ತೆ ಅಂತೇಳಿ ಹಿಂದೆ ಮಾಡಿದಂಥ ಲೆಟರ್ ಒಳಗಡೆ ಇದ್ದಂಥ ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದಿದೆ. ಈಗ ಇದು ಫ್ರೆಶ್ ಡಾಕ್ಯುಮೆಂಟು. ಈಗ ಮೇಲಿಂಗ್ಸ್ ಒಳಗಡೆ ಮಲ್ಟಿ ಲೆಟರನ್ನು ಕ್ರಿಯೇಟ್ ಮಾಡ್ಬೇಕಂದಾಗ ನೀವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಗೆ ಹೋಗ್ಬೇಕಂತ ಏನಿಲ್ಲ. ಇಲ್ಲೇನು ಮಾಡಿ, ಲೆಟರ್ಸ್ ಅಂತೇಳಿ ಚೂಸ್ ಮಾಡಿ. ಇಲ್ಲಿ ಔಟ್ಸೈಡ್ ಇದೆ ನೋಡಿ, ಲೆಟರ್ಸ್ ಇದೆ, ಎನ್ವಲಪ್ ಇದೆ, ಲೇಬಲ್ ಇದೆ, ಲೆಟರ್ ಅಂತೇಳಿ ಜಸ್ಟ್ ಕ್ಲಿಕ್ ಮಾಡಿ. ವಾಪಸ್ ಏನು ಮಾಡಿ, ಸೆಲೆಕ್ಟ್ ರೆಸಿಪಿಯೆಂಟ್ ಒಳಗಡೆ ಬಂದು ಇಲ್ಲಿ ಏನು ಮಾಡ್ಬೋದು, ನ್ಯೂ ಲಿಸ್ಟ್. ಆಗಲೇ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಳಗಡೆ ಒಂದು ಲಿಸ್ಟ್ ಮಾಡಿದ್ವಲ್ಲ, ಆ ಟೈಪ್ ಏನು ಮಾಡ್ಬೋದು, ಇಲ್ಲಿ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ನೀವು ಕಸ್ಟಮೈಸ್ ಕಾಲಮ್ ಒಳಗಡೆ ಬಂದು ಇವನ್ನೆಲ್ಲ ಅಪ್ಲೈ ಮಾಡಿ ಇಲ್ಲಿಯೂ ನೀವು ಏನು ಮಾಡ್ಬೋದು, ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಎಲ್ಲೇ ಇಲ್ಲಿ ಬಂದು ನೆಕ್ಸ್ಟ್ ಒಂದು ಏನಿದೆಲ್ಲ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಹೇಳಿದೆ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಹಳೆ ಲಿಸ್ಟ್ ಬೇಕಾಗಿತ್ತು, ಯೂಸಸ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಆ ಲಿಸ್ಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಒಂದು ಸೆಲೆಕ್ಟ್ ಫ್ರಾಮ್ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಒಳಗಡೆ ಡೀಟೇಲ್ಸ್ ಇತ್ತು, ಅದನ್ನು ಸಹಿತ ಏನು ಮಾಡ್ಬೋದು, ಇಲ್ಲಿ ಯೂಸಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಏನಿದೆಲ್ಲ ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅಂತ ಹೇಳಿದೆ. ಎಡಿಟ್ ಒಳಗಡೆ ಬಂದು ಇಲ್ಲಿ ಏನು ಮಾಡ್ಬೋದು, ಆಗಲೇ ನಾವು ಮಾಡಿದ್ವಿಲ್ಲ ಚೆಕ್ ಅನ್ಚಕ್, ಯಾವ ಒಂದು ಕ್ಯಾಂಡಿಡೇಟದ್ದು ಲೆಟರ್ ಅನ್ನ ಕ್ರಿಯೇಟ್ ಮಾಡೋದು ಬೇಡಲ್ಲ, ಆ ಕ್ಯಾಂಡಿಡೇಟ್ ಮುಂದೆ ಇಲ್ಲಿ ಏನು ಮಾಡ್ತೇವೆ, ಅನ್ಚೆಕ್ ಮಾಡ್ತೇವೆ. ಈ ಟೈಪು ಹೇಳ್ತಾ ಚೆಕ್ ಮಾಡ್ಬೋದು, ಅನ್ಚೆಕ್ ಮಾಡ್ಬೋದು. ಇದು ಗೊತ್ತಾಗಿದೆ ನಿಮ್ಗೆ. ನೆಕ್ಸ್ಟ್ ಒಂದು ಏನಿದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಅಂತ ಹೇಳ್ತದೆ. ಎಡಿಟ್ ಒಳಗಡೆ ಬಂದು ಇಲ್ಲಿ ನೀವು ಮತ್ತೊಂದು ಕ್ಯಾಂಡಿಡೇಟ್ ಡೀಟೇಲ್ಸ್ ಬೇಕಾಗಿತ್ತು, ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿದೆಲ್ಲ ನೀವು ಎಂಟ್ರಿ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ವಾಪಸ್ ಏನು ಮಾಡ್ಬೋದು, ಮತ್ತೊಂದು ಕ್ಯಾಂಡಿಡೇಟ್ ಡೀಟೇಲ್ಸನ್ನು ಇಲ್ಲಿ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮಿಸಸ್ ಈ ಟೈಪ್ ನೀವೇನು ಮಾಡ್ಬೋದು, ನ್ಯೂ ಎಂಟ್ರಿ ಬೇಕಾಗಿತ್ತು, ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಒಂದು ಡಿಲೀಟ್, ಯಾವುದೋ ಒಂದು ನೇಮ್ ಡಿಲೀಟ್ ಮಾಡೋದಿತ್ತು, ಇಲ್ಲಿ ಡಿಲೀಟ್ ಮಾಡ್ಬೋದು. ಫೈಂಡ್ ಗೊತ್ತಲ್ಲ, 1000 ಕ್ಯಾಂಡಿಡೇಟ್ ಲಿಸ್ಟ್ ಇದೆ ಅಂತ ಇಮ್ಯಾಜಿನ್ ಮಾಡಿದ್ದು. ಇದು 1000 ಕ್ಯಾಂಡಿಡೇಟ್ ಲಿಸ್ಟ್ ಇದೆ. ಆ 1000 ಕ್ಯಾಂಡಿಡೇಟ್ ಲಿಸ್ಟ್ ಒಳಗಡೆ ನಮ್ಗೆ ರಾಜೇಶ್ ಅನ್ನುವಂಥ ನೇಮ್ ಇಲ್ಲಿ ಸಿಗೋಲ್ದಂದಾಗ ಇಲ್ಲಿ ಫೈಂಡ್ ಅಂತೇಳಿ ಇಲ್ಲಿ ರಾಜೇಶ್ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಫೈಂಡ್ ನೆಕ್ಸ್ಟ್ ಅಂತೇಳಿ ಆಟೋಮೆಟಿಕ್ಲಿ ಏನಾಗುತ್ತೆ, ಇಲ್ಲಿ ರಾಜೇಶ್ ಅನ್ನುವಂಥ ನೇಮ್ ಈ ಟೈಪು ಸೆಲೆಕ್ಟೆಡ್ ಆಗಿ. ಈ ಟೈಪ್ ಏನು ಮಾಡ್ಬೋದು, ಫೈಂಡ್ ಯೂಸಸ್ ಮಾಡೋದು. ನೆಕ್ಸ್ಟ್ ಒಂದು ಕಸ್ಟಮೈಸ್ ಕಾಲಮ್ ಗೊತ್ತಲ್ಲ, ಕಸ್ಟಮೈಸ್ ಕಾಲಮ್ ಒಳಗಡೆ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀನೇಮ್ ಮಾಡ್ಬೋದು, ಮೂವ್ ಅಪ್ ಮೂವ್ ಡೌನ್ ಅನ್ನ ಯೂಸಸ್ ಮಾಡ್ಬೋದು ಅಂತೇಳಿ. ಡನ್. ಈ ಟೈಪ್ ಓಕೆ ಅಂತೇಳಿ, ಓಕೆ ಅಂತೇಳಿ ಎಸ್ ಅಂತೇಳಿ. ಈ ಟೈಪ್ ಏನಾಯ್ತು, ಇಲ್ಲಿ ಮತ್ತೊಂದು ಕ್ಯಾಂಡಿಡೇಟು ಇಲ್ಲಿ ಆ್ಯಡ್ ಆಗಿದೆ ನೋಡಿ. ಈ ಟೈಪ್ ಏನು ಮಾಡ್ಬೋದು, ನೀವು ಎಡಿಟ್ ಲಿಸ್ಟ್ ಅನ್ನ ಯೂಸಸ್ ಮಾಡಬಹುದು. ಓಕೆ ಅಂತೇಳಿ ಓಕೆ. ಏನಾಯ್ತು, ಇದು ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಒಂದು ಈ ಎಲ್ಲ ಆಪ್ಷನ್ಸ್ಗಳನ್ನ ನಿಮ್ಗೆ ಅಡ್ವಾನ್ಸ್ ಕಾನ್ಸೆಪ್ಟ್ ಒಳಗಡೆ ತಿಳಿಸ್ತಾನೆ. ನೆಕ್ಸ್ಟ್ ಒನ್ ಏನಿದೆಲ್ಲ ಹೈಲೈಟ್, ಇದು ಡಿಸೇಬಲ್ ಆಗಿದೆ, ಇದನ್ನು ಬಿಡಿ. ನೆಕ್ಸ್ಟ್ ಒನ್ ಇಲ್ಲಿ ಬನ್ನಿ, ಅಡ್ರೆಸ್ ಬ್ಲಾಕ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ಅಡ್ರೆಸ್ ಬ್ಲಾಕ್ ಆಗಲ್ಲ, ನಾವು ಸ್ಟೆಪ್ ಒಳಗಡೆ ಯೂಸಸ್ ಮಾಡ್ತಿದ್ವಲ್ಲ, ಆ ಟೈಪ್ ಇಲ್ಲಿ ಯಾವ ಸ್ಟೈಲ್ ಬೇಕಲ್ಲ ಆ ಸ್ಟೈಲನ್ನು ಇಲ್ಲಿ ಚೂಸ್ ಮಾಡ್ಬೋದು. ಈ ಟೈಪ್. ನೆಕ್ಸ್ಟ್ ಒನ್ ಮ್ಯಾಚ್ ಫೀಲ್ಡ್ ಆಗೋಲ್ದಂದಾಗ ಮ್ಯಾಚ್ ಫೀಲ್ಡ್ ಒಳಗಡೆ ಬಂದು ಇಲ್ಲಿ ಮ್ಯಾಚ್ ಫೀಲ್ಡನ್ನು ಮಾಡಿ ಈ ಟೈಪ್. ನೆಕ್ಸ್ಟ್ ಒನ್ ಇಲ್ಲಿ ಓಕೆ ಅಂತೇಳಿ ಓಕೆ. ಈ ಟೈಪ್ ಅಡ್ರೆಸ್ ಬ್ಲಾಕ್ ಬಂತು. ನೆಕ್ಸ್ಟ್ ಒನ್ ಗ್ರೇಟಿಂಗ್ ಲೈನ್ಸ್ ಅಂತ ಹೇಳಿದೆ. ಇಲ್ಲಿ ಗ್ರೇಟಿಂಗ್ ಲೈನ್ ಕೊಟ್ಟಿದ್ವಲ್ಲ ಆಗಲೇ, ಆ ಟೈಪ್ ಏನು ಮಾಡ್ಬೋದು, ಇಲ್ಲಿ ಔಟ್ ಸೈಡ್ ನೀವು ಗ್ರೇಟಿಂಗ್ ಲೈನ್ ಅಂತೇಳಿ ಚೂಸ್ ಮಾಡಿ. ನೆಕ್ಸ್ಟ್ ಒನ್ ಇಲ್ಲಿ ಓಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇದು ಇನ್ಸರ್ಟ್ ಫೀಲ್ಡ್, ಆಗಲೇ ಹೇಳಿದ್ನಲ್ಲ ಫೀಲ್ಡು, ಇದು ಬೈ ಚಾನ್ಸ್ ಇಲ್ಲಿ ಇಮೇಲ್ ID ಕೊಟ್ಟಿದ್ವಲ್ಲ, ಆ ಟೈಪ್ ಏನು ಮಾಡ್ಬೋದು, ಈ ಫೀಲ್ಡ್ ಬೇಕಾಗಿತ್ತು, ಇಲ್ಲಿ ಯೂಸಸ್ ಮಾಡ್ಬೋದು. ಈ ರೂಲ್ಸು ಈ ಫೀಲ್ಡ್ ಬಗ್ಗೆ ನಾನು ನೆಕ್ಸ್ಟ್ ಅಡ್ವಾನ್ಸ್ ಕಾನ್ಸೆಪ್ಟ್ ಒಳಗಡೆ ಇದನ್ನು ಕಂಪ್ಲೀಟ್ ಇನ್ ಡೀಟೇಲ್ಸ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾನೆ. ಇದಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದಿಷ್ಟು ಇಂಟರ್ವ್ಯೂ ಲೆಟರ್ ಅನ್ನ ಕ್ರಿಯೇಟ್ ಮಾಡೋಣಂತು, ಮಾಸ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡೋಣಂತು, ನೆಕ್ಸ್ಟ್ ಒನ್ ಸ್ಟಾಪ್ ಮೀಟಿಂಗ್ ಲೆಟರ್ ಅನ್ನ ಕ್ರಿಯೇಟ್ ಮಾಡೋಣಂತ. ಈ ಟೈಪ್ ಏನಿದೆಲ್ಲ ಇವನು ಮುಂದೆ ಸ್ಟಡಿ ಮಾಡೋಣಂತ. ನೆಕ್ಸ್ಟ್ ಒಂದು ಬನ್ನಿ ಪ್ರಿವ್ಯೂ ರಿಸಲ್ಟ್ ಅಂತ ಹೇಳಿದೆ. ಈ ಟೈಪ್ ಅಡ್ರೆಸ್ ಬ್ಲಾಕು ಗ್ರೇಟಿಂಗ್ ಲೈನ್ಸ್ಗಳನ್ನು ಅಪ್ಲೈ ಮಾಡಿ ಇಲ್ಲಿ ಪ್ರಿವ್ಯೂ ಅಂತೇಳಿ ಈ ಟೈಪ್ ಏನಾಕತ್ತಿದ್ದು ಈ ಟೈಪ್ ಶೋ ಆಕತ್ತೆ. ನೆಕ್ಸ್ಟ್ ಇಲ್ಲಿ ಉಳಿದಂತ ಡೀಟೇಲ್ಸ್ ಚೆಕ್ ಮಾಡೋದಿತ್ತು, ಈ ಟೈಪ್ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಬನ್ನಿ ಫಿನಿಶ್ ಅಂತೇಳಿ. ಇಲ್ಲೇನಿದೆಲ್ಲ ಎಡಿಟ್ ಇಂಡಿವಿಜುವಲ್ ಗೊತ್ತಿದೆ ನಿಮ್ಗೆ, ಪ್ರಿಂಟ್ ಡಾಕ್ಯುಮೆಂಟ್ ಗೊತ್ತಿದೆ. ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ ಸೆಂಡ್ ಇಮೇಲ್ ಮೆಸೇಜ್ ಅಂತೇಳಿ. ಈ ಸೆಂಡ್ ಇಮೇಲ್ ಮೆಸೇಜ್ ಸಹಿತ ನಿಮ್ಗೆ ಅಡ್ವಾನ್ಸ್ ಕಾನ್ಸೆಪ್ಟ್ ಒಳಗಡೆ ಹೇಳ್ತಾನೆ. ಈಗೇನಿದೆಲ್ಲ ಈ ಎಡಿಟ್ ಇಂಡಿವಿಜುವಲ್ ಲೆಟರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಆಲ್ ಅಂತೇಳಿ ಕೊಟ್ಟು ಓಕೆ ಅಂತೇಳಿ ಓಕೆ. ನೋಡಿ ಜಸ್ಟ್ 1 ಲೆಟರ್ ಅನ್ನ ನಾವು ಟೈಪ್ ಮಾಡಿದ್ವಲ್ಲ, ಈ ಟೈಪ್ ಏನಾಯ್ತು 7 ಲೆಟರ್ ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ಟೋಟಲ್. ನೋಡಿ ಇದು ಲಾಸ್ಟ್ ಒನ್. ಇದು
ಈ ಟೈಪ್ ನೀವೇನು ಮಾಡ್ಬೋದು, ಮಲ್ಟಿ ಲೆಟರ್ ಅನ್ನ ಇಲ್ಲಿದ್ದಂಥ ಔಟ್ಸೈಡ್ ಆಪ್ಷನ್ ಯೂಸಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಒನ್ ಏನಿದೆಲ್ಲ, ಮಲ್ಟಿ ಎನ್ವಲಪ್ಸ್ ಅನ್ನು ಕ್ರಿಯೇಟ್ ಮಾಡೋಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ವಲ್ಲ, ಬೇಡ ಇಲ್ಲೇ ಕ್ಲಿಕ್ ಮಾಡಿ. ಎನ್ವಲಪ್ಸ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿ, ದೆನ್ ಇಲ್ಲಿ ಸೈಜ್ ಕೇಳ್ತದೆ, ಓಕೆ ಅಂತೇಳಿ. ನೆಕ್ಸ್ಟ್ ಒನ್ ಇಲ್ಲಿ ಕೇಳ್ತದೆ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತೇಳಿ, ಇಲ್ಲಿ ಎಕ್ಸಿಸ್ಟಿಂಗ್ ಲಿಸ್ಟ್ ಓಪನ್ ಮಾಡಿ, ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಬ್ಲಾಕ್ ಚೂಸಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮ್ಯಾಚ್ ಫೀಲ್ಡ್ ಆಗಲಿಲ್ಲ, ಇಲ್ಲಿ ಮ್ಯಾಚ್ ಫೀಲ್ಡ್ ಮಾಡಿ ಇದನ್ನು ಓಕೆ ಅಂತೇಳಿ. ಆಮೇಲೆ ಇಲ್ಲಿ ಪ್ರಿವ್ಯೂ ಅಂತೇಳಿ, ಆಮೇಲೆ ಇಲ್ಲಿ ಫಿನಿಶ್ ಒಳಗಡೆ ಬಂದು ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತ ಹೇಳ್ಬಿಡಿ. ಆಟೋಮೆಟಿಕ್ಲಿ ಇಲ್ಲಿ ಔಟ್ಸೈಡು ನೀವೇನು ಮಾಡ್ಬೋದು, ಈ ಟೈಪ್ ಎನ್ವಲಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಸ್ಟೆಪ್ ಬೈ ಸ್ಟೆಪ್ ಒಳಗೂ ಎನ್ವಲಪ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಇಲ್ಲಿ ಇದ್ದಂಥ ಔಟ್ಸೈಡ್ ಆಪ್ಷನ್ಸ್ಗಳನ್ನು ಯೂಸಸ್ ಮಾಡಿ ನೀವು ಎನ್ವಲಪ್ಪನ್ನು ಈಸಿಯೆಸ್ಟಾಗಿ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ದಟ್ಸ್ ಆಲ್. ತಿಳಿತಲ್ಲ. ನೆಕ್ಸ್ಟ್ ಒನ್ ಏನಿದೆಲ್ಲ, ಮತ್ತೆ ನ್ಯೂ ಡಾಕ್ಯುಮೆಂಟ್ ತೊಗೊಳ್ಳಿ. ನೆಕ್ಸ್ಟ್ ಲೇಬಲ್ಸ್ಗಳನ್ನು ಕ್ರಿಯೇಟ್ ಮಾಡೋಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಒಳಗಡೆ ಹೋಗಿದ್ವಲ್ಲ, ನೀವು ಇಲ್ಲೇ ಲೇಬಲ್ ಅಂತೇಳಿ ಕ್ಲಿಕ್ ಮಾಡಿ, ಇಲ್ಲಿ ಏನು ಮಾಡಿ, ಇಲ್ಲಿ ಎಷ್ಟು ಲೇಬಲ್ ಬೇಕಲ್ಲ ಅಷ್ಟು ಲೇಬಲನ್ನು ಚೂಸ್ ಮಾಡಿ ಓಕೆ ಅಂತೇಳಿ. ಓಕೆ, ಈ ಟೈಪ್ ಲೇಬಲ್ಸ್ ಲೇಔಟ್ ಏನಾಕತ್ತೆ, ಈ ಟೈಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆಲ್ಲ, ಇಲ್ಲಿ ಬಂದು ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತೇಳಿ ಆ ಲಿಸ್ಟ್ ಓಪನ್ ಮಾಡಿ, ಆಮೇಲೆ ಅಡ್ರೆಸ್ ಬ್ಲಾಕ್ ಒಳಗಡೆ ಬಂದು ಇಲ್ಲಿ ಬ್ಲಾಕ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಬ್ಲಾಕ್ ಚೂಸ್ ಮಾಡಿ, ಮ್ಯಾಚ್ ಫೀಲ್ಡ್ ಮಾಡಿ. ಅಲ್ಲ, ಈ ಮ್ಯಾಚ್ ಫೀಲ್ಡ್ ನೀವು ಮಾಡಬೇಕಂತೇನಿಲ್ಲ, ನಿಮ್ಗೆ ಯಾವುದೋ ಒಂದು ಫೀಲ್ಡ್ ಮ್ಯಾಚ್ ಆಗೋಲ್ದಂದಾಗಷ್ಟೇ ನೀವು ಮ್ಯಾಚ್ ಫೀಲ್ಡ್ ಅನ್ನು ಮಾಡ್ಬೋದು, ಮಾಡ್ಲೇಬೇಕಂತ ಕಂಡೀಷನ್ ಇಲ್ಲ. ಮತ್ತು ನೆಕ್ಸ್ಟ್ ಓಕೆ ಅಂತೇಳಿ. ಓಕೆ, ನೆಕ್ಸ್ಟ್ ಒನ್ ಏನಿದೆಲ್ಲ ಅಡ್ರೆಸ್ ಬ್ಲಾಕ್ ಆಯ್ತು. ನೆಕ್ಸ್ಟ್ ಒನ್ ಏನ್ ಮಾಡಿ, ಇಲ್ಲಿ ಇದೆಯಲ್ಲ ಅಪ್ಡೇಟ್ ಲೇಬಲ್ಸ್ ಅಂತೇಳಿ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಫಿನಿಶ್ ಒಳಗಡೆ ಬಂದು ಎಡಿಟ್ ಇಂಡಿವಿಜುವಲ್ ಆಲ್ ಓಕೆ ಅಂತ ಹೇಳ್ಬಿಡಿ. ಆಟೋಮೆಟಿಕ್ಲಿ ಏನಾಗುತ್ತೆ, ಈ ಟೈಪ್ ನೀವು ಮಲ್ಟಿ ಲೇಬಲ್ಸ್ ಗಳನ್ನ ಇಲ್ಲಿ ಔಟ್ಸೈಡ್ ಇದ್ದಂತ ಆಪ್ಷನ್ಸ್ ಗಳನ್ನ ಯೂಸಸ್ ಮಾಡಿ ಕ್ರಿಯೇಟ್ ಮಾಡಬಹುದು ಅಂತೇಳಿ. ದಟ್ಸ್ ಆಲ್, ಡನ್. ಫೈನಲ್ ಏನು ಗೊತ್ತಾಯ್ತು ನಿಮಗೂ, ಸ್ಟೆಪ್ ಬೈ ಸ್ಟೆಪ್ ಒಳಗು ಮಲ್ಟಿ ಲೆಟರ್, ಮಲ್ಟಿ ಎನ್ವಲಪ್, ಮಲ್ಟಿ ಲೇಬಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲ್ಲಿ ಔಟ್ಸೈಡ್ ಇದ್ದಂತ ಆಪ್ಷನ್ಸ್ ಗಳನ್ನು ಯೂಸಸ್ ಮಾಡಿ ಮಲ್ಟಿ ಲೆಟರ್, ಮಲ್ಟಿ ಎನ್ವಲಪ್, ಮಲ್ಟಿ ಲೇಬಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತೇಳಿ. ಸಿಂಗಲ್ ಎನ್ವಲಪ್, ಸಿಂಗಲ್ ಲೇಬಲ್ ಬೇಕಂದಾಗ ಇಲ್ಲಿ ಯೂಸಸ್ ಮಾಡಬಹುದು. ಆಲ್ ಆಫ್ ಯು ಇದಿಷ್ಟೇನಾಯ್ತು, ಬೇಸಿಕ್ ಕಾನ್ಸೆಪ್ಟ್ ಆಯ್ತು. ಈ ಮೇಲಿಂಗ್ ಬಗ್ಗೆ ಇದ್ದಂತ ಬೇಸಿಕ್ ಕಾನ್ಸೆಪ್ಟ್ ಇಲ್ಲಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಒನ್ ನಾವು ಸ್ಟಡಿ ಮಾಡಬೇಕಾಗಿದ್ದು ಅಡ್ವಾನ್ಸ್ ಕಾನ್ಸೆಪ್ಟ್. ನೋಡಿ, ಅಡ್ವಾನ್ಸ್ ಅನ್ನ ನಾವು ಸ್ಟಡಿ ಮಾಡಬೇಕಾಗಿತ್ತಂದಾಗ ಇಲ್ಲಿ ಕೆಲವೊಂದಿಷ್ಟು ಫಾರ್ಮೆಟ್ ಬೇಕಾಗತ್ತೆ ನಮಗೂ. ಇಲ್ಲಿ ಫಸ್ಟ್ ಫಾರ್ಮೆಟ್ ಏನಿದೆಲ್ಲ, ಸ್ಟಾಪ್ ಮೀಟಿಂಗ್ ಅದ್ದು ಒಂದು ಫಾರ್ಮೆಟ್ ತಗೊಂಡು ಈ ರೂಲ್ಸ್ ಅಂತ ಹೇಳಿದೆಲ್ಲ, ಈ ರೂಲ್ಸ್ ಬಗ್ಗೆ ಕಂಪ್ಲೀಟ್ ಇನ್ ಡೀಟೇಲ್ಸ್ ಆಗಿ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ಏನಿದೆಲ್ಲ, ಒಂದು ಇಂಟರ್ವ್ಯೂ ಲೆಟರ್ ಅನ್ನ ಯಾವ ಟೈಪ್ ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿ ಸ್ಟಡಿ ಮಾಡೋಣ. ನೆಕ್ಸ್ಟ್ ಒನ್, ಒಂದು ಸ್ಕೂಲ್ ಮಾಸ್ ಕಾರ್ಡ್ ಅನ್ನ ಯಾವ ಟೈಪ್ ಕ್ರಿಯೇಟ್ ಮಾಡ್ತೇವೆ ನಾವು ಮೇಲಿಂಗ್ಸ್ ಅನ್ನ ಯೂಸಸ್ ಮಾಡಿ ಅನ್ನೋದನ್ನ ಇನ್ ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋಣ.